ಆರೋಗ್ಯ ಕಾರ್ಯಕ್ರಮ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ, ರಾಷ್ಟ್ರೀಯ ಪೋಷಣಾ ಸಪ್ತಾಹದ ಸಂದರ್ಭದಲ್ಲಿ ವಿವಿಧ ವಯೋಮಾನದವರಿಗೆ ಆಹಾರ ಕ್ರಮ ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೋಷಣಾ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕ್ತಿಜಾ ಎಂಪಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿವಿಧ ವಯೋಮಾನದವರಿಗೆ ಆಹಾರ ಕ್ರಮ ಎನ್ನುವಂಥ ವಿಚಾರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಸುಕ್ತಿಜಾ ಎಂಪಿ ಅವರು. ನಮಸ್ಕಾರ ಡಾಕ್ಟರ್ ಸುಕ್ತಿಜಾ ಅವರೇ. ನಮಸ್ಕಾರ ಸರ್. ಈಗ ಮೊದಲಿಗೆ ಶಿಶುಗಳಿಗೆ ತಾಯಿಯ ಎದೆಹಾಲು ಅತ್ಯುತ್ತಮ ಪೌಷ್ಟಿಕ ಆಹಾರ ಅಂತ ಯಾಕಾಗಿ ಪರಿಗಣಿಸಲಾಗಿದೆ ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ? ಓಕೆ ಸರ್, ಖಂಡಿತವಾಗ್ಲೂ. ಫಸ್ಟ್ ಆಫ್ ಆಲ್, ನಾವು ತಾಯಿ ಎದೆ ಹಾಲನ್ನ ಮೊದಲನೇ ಹಾಲು ಕೊಲೆಸ್ಟ್ರಾಮ್ ಅಂತ ಅಂತೀವಿ. ಅಂದ್ರೆ ಈಗ ನಾವು ಹಸುಗೆ ಏನಾದ್ರು ಮೊದಲನೇ ಹಾಲು ಬಂದಾಗ ಗಿಣ್ಣು ಅಂತ ಅಂತೀವಲ್ವಾ, ಹಂಗೆ ತಾಯಿಯ ಮೊದಲನೇ ಹಾಲು ಒಂದ್ 2-3 ದಿನ ಏನಿರುತ್ತೋ ಅದು ಹಳದಿ ಬಣ್ಣದಲ್ಲಿ ಗಟ್ಟಿಯಾಗಿ ಬರುತ್ತಲ್ಲ, ಅದು ತುಂಬಾ ಶ್ರೇಷ್ಠವಾದದ್ದು. ಸೊ ತಾಯಿಗೆ ನಾರ್ಮಲ್ ಡೆಲಿವರಿಗೆ ಅರ್ಧ ಗಂಟೆ ಆದ ತಕ್ಷಣ ಮಗುನ ಕೊಡ್ತಾರೆ ಹಾಲು ಉಣಿಸಿ ಅಂತ. ಅದೇ ಸಿ ಸೆಕ್ಷನ್ ಆದ್ರೆ ಒಂದು 4-5 ಅವರ್ಸ್ ಆ ಟೈಮಲ್ಲಿ ಹಾಲು ಉಣಿಸಿ ಅಂತ ಕೊಡ್ತಾರೆ. ಆ ಟೈಮಲ್ಲಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಆ ಕೊಲೆಸ್ಟ್ರಾಮ್ ಅಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದೊಂದಿರುತ್ತೆ. ಇಮ್ಯುನೋಗ್ಲೋಬುಲಿನ್ ಎ ಮತ್ತೆ GM ಈ ಅಂಶಗಳಿರೋದ್ರಿಂದ ಮಗುಗೆ ಕಾಯಿಲೆ ಅನ್ನೋದು ಬರೋದಿಲ್ಲ. ಏನ್ ಹೇಳ್ಬೋದಂದ್ರೆ ಇದನ್ನ ನಾವು ತಾಯಿಯ ಮೊದಲನೇ ಲಸಿಕೆ ಅನ್ಬೋದು ಮಗುಗೆ. ಈ ಟೈಮಲ್ಲಿ ತಾಯಿ ಮಗು ಹಾಲು ಉಣಿಸೋದ್ರಿಂದ ಯಾವುದೇ ತರಹ ರೋಗ ಆಗಿ ಸಡನ್ ಆಗಿ ಬರುವಂತ ಸೋಂಕು ತಟ್ಟೋದಿಲ್ಲ. ಆ ಕೊಲೆಸ್ಟ್ರಾಮ್ ಅಲ್ಲಿ ಇನ್ನೂ ಏನಪ್ಪಾ ಇರುತ್ತೆ ಅಂತಂದ್ರೆ ಲ್ಯಾಕ್ಟೋಫೆರಿನ್ ಅನ್ನೋ ಅಂಶ ಇರುತ್ತೆ, ಸೈಟೋಕೈನಿನ್ಸ್ ಅಂಡ್ ಗ್ಲೂಕೋಸೈಡ್ಸ್ ಅಂತ ಈ ರಕ್ತ ಕಣಗಳಿರೋದ್ರಿಂದ ಮಗುಗೆ ಯಾವುದೇ ತರಹ ಒಂದು ಸೋಂಕು ಅನ್ನೋದು ಬರೋದಿಲ್ಲ. ಅಂಡ್ ಇಮ್ಯುನೋಗ್ಲೋಬುಲಿನ್ಸ್ ಇರೋದ್ರಿಂದ ಏನಾಗುತ್ತೆ, ಯಾವ್ದಾದ್ರು ಒಂದು ಸೋಂಕು ತಗುಲಿದ್ರು ಸಹ ಅದು ಹೋರಾಟ ಮಾಡುತ್ತೆ. ಮಗುಗೆ ಡೈಜೆಸ್ಟ್ ಮಾಡ್ಕೊಳ್ಳುವಂತಹ ಅಂಶ ಕೊಲೆಸ್ಟ್ರಾಮ್ ಇಂದ ಇರುತ್ತೆ. ಆಮೇಲೆ ತಾಯಿಯ ಹಾಲಿಂದ ಮಗುಗೆ ವಿಟಮಿನ್ ಸಿ ಸಿಗುವಂತದ್ದು ಈ ತರ ಅಂಶಗಳಿರುತ್ತೆ. ಆದ್ರಿಂದ ಬೆಸ್ಟ್ ಅಂತಂದ್ರೆ ತಾಯಿಯ ಹಾಲು. ಯಾಕಂದ್ರೆ ತಾಯಿ ಅವ್ರ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳು ತಗೊಂಡಿರ್ತಾರೋ ಅವೆಲ್ಲ ಸ್ಟೋರ್ ಆಗಿ ಮಗುಗೆ ತಲುಪುತ್ತೆ. ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ನಮ್ ಸುತ್ತಮುತ್ತ ಕೆಲವರು ಬ್ರೀಸ್ಟ್ ಫೀಡಿಂಗ್ ಮಾಡ್ಸೋದಿಲ್ಲ, ಹಸು ಹಾಲ್ನೇ ಕೊಡ್ತಿರ್ತಾರೆ. ಅಂದ್ರೆ ಅದಕ್ಕೆ ಕಾರಣಗಳು ತುಂಬಾ ಇರ್ಬೋದು. ಈ ತರ ಸಿಚುವೇಶನ್ ಅಲ್ಲಿ ಅವ್ರಿಗೆ ಹಸು ಹಾಲ್ನ ಕೊಡೋದಕ್ಕೆ ಹೋಗ್ಬಾರ್ದು. ಆ ಟೈಮಲ್ಲಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಆಗಿರುವಂತಹ ಒಂದು ಇನ್ಫೆಂಟ್ ಮಿಲ್ಕ್ ಪೌಡರ್ ಅಂತ ಏನ್ ಬರುತ್ತೋ ಅದನ್ನ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೂಲಕ ಎಷ್ಟು ಕೊಡ್ಬೇಕು ಆ ಏಜ್ ಅಲ್ಲಿ, ಅಂದ್ರೆ ಆ ಒಂದ್ ತಿಂಗಳು ಮಗುಗೆ ಎಷ್ಟು ಕೊಡ್ಬೇಕು, 2 ತಿಂಗಳು ಮಗುಗೆ ಎಷ್ಟು ಸ್ಕೂಪ್ ಕೊಡ್ಬೇಕು, ಏನಿರುತ್ತೋ ರೆಕಮೆಂಡೇಶನ್ ಅಲ್ಲಿ ಕೊಟ್ರೆ ಸೇಫ್ ಅಂತ ನಾವ್ ಹೇಳ್ತೀವಿ. ಈಗ ತಾಯಿಯ ಎದೆ ಹಾಲು ಸಾಕಷ್ಟು ಆಗ್ಲಿಲ್ಲ ಅಂದಾಗ ಏನ್ ಮಾಡ್ಬೋದು ಅಂತೀರಿ? ತಾಯಿಯ ಹಾಲು ಸಾಕಷ್ಟು ಆಗಿಲ್ಲ ಅಂತಂದ್ರೆ ಇವಾಗೆಲ್ಲ ಹಾಸ್ಪಿಟಲ್ ಅಲ್ಲಿ ತಾಯಿಗೆನೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಒಂದು ಯಾವ್ದಾದ್ರು ಪೌಡರ್ ಬರ್ಕೊಳ್ಳುವಂತದ್ದು, ಪೌಷ್ಟಿಕ ಅಂಶಗಳನ್ನ ಅವ್ರಿಗೆನೆ ಕೊಟ್ಟು ಮಿಲ್ಕ್ ಜಾಸ್ತಿ ಬರೋ ತರ ಎಲ್ಲ ಮಾಡ್ತಾರೆ. ಬಟ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ಈ 6 ತಿಂಗಳು ಏನಿರುತ್ತೆ ನೋಡಿ, ಮೊದಲನೇ 6 ತಿಂಗಳು, ಆ 6 ತಿಂಗಳು ತಾಯಿಯ ಎದೆ ಹಾಲನ್ನೇ ಅವರು ತುಂಬಾ ಇಂಪಾರ್ಟೆನ್ಸ್ ಕೊಟ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಆ ಟೈಮಲ್ಲಿ ನಾವು ಬೇರೆ ಫುಡ್ಸ್ ನಾವು ಕೊಡೋದಿಕ್ ಆಗೋದಿಲ್ಲ. ಪೂರಕ ಆಹಾರ ಅಂತ ಏನ್ ಹೇಳ್ತೀವೋ ಅದು 6 ತಿಂಗಳು ಆದ್ಮೇಲೆ ನಾವು ಕೊಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕಿಂತ ಮುಂಚೆ ನಾವ್ ಇವನ್ ನೀರು ಸಹ ಕೊಡೋಂಗಿಲ್ಲ. ಮೊದಲನೇ 6 ತಿಂಗಳು ಏನಿರುತ್ತೋ ಮಗುಗೆ ಆ ಟೈಮಲ್ಲಿ ತಾಯಿಯ ಎದೆ ಹಾಲು ಬಿಟ್ಟು ನೀನು ಕೊಡ್ಬಾರದು. 6 ತಿಂಗಳು ಆದ್ಮೇಲೆ ಬೇಕಾದ್ರೆ ನಾವು ಪೂರಕ ಆಹಾರ ಅಂತ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಬೇಯಿಸಿರುವಂತ ಅನ್ನ ಆಗಿರ್ಬೋದು ಅಥವಾ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಅಂದ್ರೆ ಸಾಫ್ಟ್ ಫುಡ್ ಆಗಿ ನಾವು ಕೊಡ್ಬೇಕಾಗತ್ತೆ. ಅದ್ರಲ್ಲೂ ಸಹ ನಾವು ಉಪ್ಪಾಗ್ಲಿ ಬೇರೆ ಏನೇ ಸ್ಪೈಸಸ್ ಆಗ್ಲಿ ಎಣ್ಣೆ ಆಗ್ಲಿ ಆತರ ಕೊಡಕ್ ಹೋಗ್ಬಾರ್ದು. ಕೊಡ್ಬೇಕಾದ್ರೆ ಹುಷಾರಾಗಿ ಕೊಡ್ಬೇಕು. ಕೆಲವರೆಲ್ಲ ಸೆರ್ಲಾಕ್ ಕೊಡುವಂಥದ್ದು, ಮನೆಯಲ್ಲೇ ಎಲ್ಲ ಮಾಲ್ಟ್ ಮಾಡ್ಕೊಂಡು ಕೊಡುವಂಥದ್ದು ಇದೆಲ್ಲ ಮಾಡ್ತಾರೆ. ಅದೆಲ್ಲ 6 ತಿಂಗಳಾದ್ಮೇಲೆ ಕ್ರಮೇಣ ಶುರು ಮಾಡಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ತಾಯಿಯ ಹಾಲಿನ ಜೊತೆಗೆ ಪೂರಕ ಆಹಾರವನ್ನ 6 ತಿಂಗಳ ನಂತರ ಆದ್ಮೇಲೆ ಕೊಡ್ಬೇಕು. ಇನ್ನು ಮುಖ್ಯವಾಗಿ ತಾಯಿಯ ಮೊದಲ ಎದೆ ಹಾಲು ಕೊಲೆಸ್ಟ್ರಾಮ್ ಅಂತ ತಾವೇನು ಹೇಳಿದ್ರಲ್ಲ, ಇದರಲ್ಲಿ ಇಮ್ಯುನೋಗ್ಲಾಬುಲಿನ್ಸ್ ಇರುತ್ತೆ ಅಂತ ತಾವು ಹೇಳಿದ್ರಿ. ಮತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿರುತ್ತೆ. ಇದಲ್ಲದೆ ಯಾವ್ಯಾವ ಪೌಷ್ಟಿಕಾಂಶಗಳು ಇರ್ತವೆ ಅಂತೀರಿ?
ಇದರಲ್ಲಿ ಮಗುವಿಗೆ ಎನರ್ಜಿ ಬೇಕಾಗಿರುತ್ತೆ. ಶಕ್ತಿ ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ ಅದರಲ್ಲಿರುವಂತಹ ಲ್ಯಾಕ್ಟೋಸ್ ಆಗಿರುತ್ತೆ. ಅದೊಂದು ಕಾರ್ಬೋಹೈಡ್ರೇಟ್ ಅಂತ ನಾವು ಹೇಳ್ತೀವಿ. ಮಗುಗೆ ಎನರ್ಜಿ ಇದರಿಂದ ಸಿಗುತ್ತೆ. ಮತ್ತೆ ಪ್ರೋಟೀನ್ ಅಂಶ ಇರುತ್ತೆ. ಸೊ ಮಗುವಿಗೆ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಶಕ್ತಿ ಕಾರ್ಬೋಹೈಡ್ರೇಟ್ಸ್ ಇಂದ ಕೊಡ್ತೀವಿ. ಪ್ರೋಟೀನ್ ಯಾವ್ದ್ರಿಂದ ಬರುತ್ತೋ ಆ ಪ್ರೋಟೀನ್ ಇಂದ ಏನಾಗುತ್ತೆ, ಮಗುವಿಗೆ ಬೆಳವಣಿಗೆ ಆಗುತ್ತೆ. ಮತ್ತೆ ನಮ್ಗೆ ಈಗ ಬ್ರೈನ್ ಡೆವಲಪ್ಮೆಂಟ್ ಅದಕ್ಕೆಲ್ಲದಕ್ಕೂ ಫ್ಯಾಟ್ ಅನ್ನೋ ಅಂಶನೂ ಸಹ ಈ ಕೊಲೆಸ್ಟ್ರಾಲ್ ಅಂದ್ರೆ ತಾಯಿಯ ಹಾಲಿನನೇ ಸಿಗುವಂತದ್ದು. ಕೆಲವೊಂದು ಅಂಶಗಳೀಗ ವೈಟಮಿನ್ ಸಿ ಇಂಥವೆಲ್ಲ ಏನಿರುತ್ತೋ ಅದು ಕೊಲೆಸ್ಟ್ರಾಲ್ ಇಂದಾನೆ ಸಿಗುವಂತದ್ದು. ಸ್ಟಾರ್ಟಿಂಗ್ ದಟ್ಟವಾದ ಹಳದಿ ಬಣ್ಣದ ಹಾಲು ಅದು ಕೊಲೆಸ್ಟ್ರಾಲ್ ಆಗುತ್ತೆ. ಕ್ರಮೇಣ ಏನಾಗತ್ತಪ್ಪ ಅಂತಂದ್ರೆ ಅಷ್ಟೊಂದು ಇದು ಸಿಗೋದಿಲ್ಲ. ಬರ್ತಾ ಬರ್ತಾ ನೀರಿನ ಅಂಶ ಜಾಸ್ತಿ ಆಗುತ್ತೆ ತಾಯಿಯ ಹಾಲಲ್ಲಿ. ಅದರಿಂದ ಮಗುವಿನ ದಣಿವು ಸಹ ಇದ್ರಲ್ಲೇ ನೀಗಿಸೋದ್ರಿಂದ ನಾವು ಅಡಿಷನಲ್ ಆಗಿ ಏನು ಮಕ್ಳಿಗೆ ನೀರ್ ಕೊಡುವಂತದ್ದು ಆ ತರದೆಲ್ಲ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಹೆರಿಗೆ ಆದ ತಕ್ಷಣ ತಾಯಿಯ ಎದೆ ಹಾಲನ್ನು ಕೊಡೋದು ಬಹಳ ಮುಖ್ಯ ಅಂತಿರ್ತಾವು. ಹೌದೌದೌದು. ಇನ್ನು ಈ ಶಾಲಾ ಪೂರ್ವ ಮಕ್ಕಳಲ್ಲಿ ಅಂದ್ರೆ ಅಂಗನವಾಡಿ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಯಾವ ರೀತಿ ಸಹಾಯ ಮಾಡುತ್ತೆ ಅಂತೀರಾ? ಮೊದ್ಲಿಗೆ ಈಗ ಪ್ರೀ ಸ್ಕೂಲ್ ಮಕ್ಳಂತಂದ್ರೆ 4 ರಿಂದ 6 ವರ್ಷದ ಮಕ್ಳು. ಈ ಮಕ್ಳಲ್ಲಿ ಬೆಳವಣಿಗೆ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಈ ಏಜ್ ಅಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಬಿದ್ದು ಬೆಳೆಯುವಂತದ್ದು ಈ ತರದೆಲ್ಲ ಆಗ್ತಾ ಇರುತ್ತೆ. ಆದ್ರಿಂದ ಮಗುಗೆ ಕ್ಯಾಲ್ಸಿಯಂ ಜೊತೆಗೆ ವೈಟಮಿನ್ ಡಿ ಕೊಡುವಂತ ತುಂಬಾ, ಯಾಕಂದ್ರೆ ಬೆಳೀತಿರುತ್ತೆ ಮಕ್ಳು, ಚಟುವಟಿಕೆಯಲ್ಲಿ ಅವು ಭಾಗಿಗೊಳ್ತಿರ್ತವೆ. ಆದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಏಜ್ ಅಲ್ಲಿ ಅವ್ರಿಗೆ ಬೋನ್ ಸ್ಟ್ರಾಂಗ್ ಮಾಡ್ಬೇಕಾಗತ್ತೆ ಮಕ್ಳಿಗೆ. ಆದ್ರಿಂದ ಏನ್ ಮಾಡ್ಬೇಕು ನಾವು, ಆದಷ್ಟು ಅವಕ್ಕೆ ಮೊಟ್ಟೆ ಕೊಡುವಂತದ್ದು, ಅಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಇರುವಂತ ಅಂಶಗಳನ್ನ ಕೊಡ್ಬೇಕು. ಜೊತೆಗೆ ವೈಟಮಿನ್ ಡಿನೂ ಕೊಡ್ಬೇಕಾಗತ್ತೆ. ವೈಟಮಿನ್ ಡಿ ರಿಚ್ ಫುಡ್ಸ್ ಅಂತಂದ್ರೆ ಫಿಶ್ ಅಥವಾ ಹಾಲು ಕೊಡೋದ್ರಿಂದ. ಕ್ಯಾಲ್ಸಿಯಂ ನಾವು ಹಾಲು ಕೊಡ್ತಿದೀವಲ್ಲ, ವೈಟಮಿನ್ ಡಿ ಬಗ್ಗೆ ಯಾಕೆ ನಾವು ಜಾಸ್ತಿ ನೋಡ್ಬೇಕು ಅಂತಂದ್ರೆ ಈ ಕ್ಯಾಲ್ಸಿಯಂ ಅಂಶ ನಮ್ಮ ಮೈಗೆ ಅದು ಸಂಪೂರ್ಣವಾಗಿ ಹೀರ್ಕೋಬೇಕು ಅಂತಂದ್ರೆ, ಬೋನ್ ಡೆವಲಪ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಅನ್ನೋ ಅಂಶ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಮ್ಮ ಮೈಗೆ ಹಿಡ್ಕೋಬೇಕು ಚೆನ್ನಾಗಿ ಅಂತಂದ್ರೆ ಆವಾಗ ಏನ್ ಮಾಡ್ಬೇಕು, ಜೊತೆಗೆ ವೈಟಮಿನ್ ಡಿ ಅನ್ನೋದನ್ನ ಕೊಡ್ಬೇಕು. ಇವೆರಡು ಕೊಟ್ಟಾಗ ಮಾತ್ರ ನಮ್ ದೇಹಕ್ಕೆ ಕ್ಯಾಲ್ಸಿಯಂ ಅಂಶ ಸಿಗುತ್ತೆ. ಕೆಲವೊಂದು ಜಾಗಗಳಲ್ಲಿ ಬಿಸಿಲಿರ್ಬೋದು, ಕೆಲವೊಂದ್ ಜಾಗದಲ್ಲಿ ಬಿಸಿಲು ಇಲ್ದೇನೂ ಇರಬಹುದು. ವೈಟಮಿನ್ ಡಿ ಅನ್ನೋದು ನಮ್ಗೆ ಮೇನ್ ನ್ಯಾಚುರಲ್ ಆಗಿ ಸಿಗೋದು ಸನ್ಲೈಟ್ ಇಂದ. ಸೂರ್ಯನ ಆ ಕಿರಣಗಳು ಏನಿರುತ್ತೋ ಆ ಕಿರಣಗಳಿಂದ ನಮ್ಗೆ ಉತ್ಪತ್ತಿ ಆಗುತ್ತೆ ವೈಟಮಿನ್ ಡಿ ನಮ್ಮ ದೇಹದಲ್ಲಿ. ಕೆಲವು ಸಲ ಮಗುನ ಆಚೆ ಬಿಡದೆ ಇರ್ಬೋದು, ಚಿಕ್ಕವರಂತ ಮನೆಯಲ್ಲೇ ಇಟ್ಕೊಳ್ಳೋದು ಇಂಥದ್ದೆಲ್ಲ ಮಾಡ್ತಿರ್ತಾರೆ. ಸೊ ಮಕ್ಳಲ್ಲಿ ಏನಾಗುತ್ತೆ, ಈ ಅಂಶ ವೈಟಮಿನ್ ಡಿ ಕಮ್ಮಿ ಆದಾಗ ರಿಕೆಟ್ಸ್ ಅನ್ನುವಂಥದ್ದು ಆಗ್ಬಿಡುತ್ತೆ ಮಕ್ಳಲ್ಲಿ ಕೊರತೆಯಿಂದ. ಆದ್ರಿಂದ ಈ ಏಜ್ ಅಲ್ಲಿ ಮಗುಗೆ ಏನ್ ಮಾಡ್ಬೇಕು, ಕ್ಯಾಲ್ಸಿಯಂ ಜೊತೆಗೆ ವೈಟಮಿನ್ ಡಿ ಅನ್ನೋದನ್ನ ಕೊಡ್ಬೇಕಾಗತ್ತೆ. ಊಟದಲ್ಲೇ ಕೊಟ್ರೆ ತುಂಬಾ ಒಳ್ಳೇದು. ಬಟ್ ಏನಾದ್ರು ನಮ್ಗೆ ಈಗ ಮಗು ಕಾಲು ತುಂಬಾ ಸೊಟ್ಟಿದೆ, ಸರಿಯಾಗಿ ಒಂದ್ ಬೆಳವಣಿಗೆ ಆಗ್ತಾ ಇಲ್ಲ, ಗೊತ್ತಾಗ್ತಿರುತ್ತಲ್ಲ, ನಾವು ಮಕ್ಳನ್ನ ನೋಡ್ತಿರ್ತೀವಿ. ಸೊ ಏನ್ ಮಾಡ್ಬೇಕು, ಹೋಗ್ಬಿಟ್ಟು ಮಕ್ಳು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಈ ಸಪ್ಲಿಮೆಂಟ್ಸ್ ಮೂಲಕ ಆದ್ರೂ ಕೊಡ್ಬೇಕಾಗತ್ತೆ. ಡಿಫಿಷಿಯನ್ಸಿ ಆಗ್ಬಿಟ್ರೆ ಊಟದಲ್ಲಿ ಮಗು ಸರಿಯಾಗಿ ತಿಂತಿರೋದಿಲ್ಲ, ನಾವು ಗಮನ ಹರಿಸಕ್ ಆಗ್ಲಿಲ್ಲ ಅಂದಾಗ ಏನ್ ಮಾಡ್ಬೇಕಾಗತ್ತೆ, ಸಪ್ಲಿಮೆಂಟ್ಸ್ ಇಸ್ ಅ ಸೆಕೆಂಡ್ ಆಪ್ಷನ್. ಬಟ್ ನಾವು ಬೆಸ್ಟ್ ಸಜೆಸ್ಟ್ ಏನ್ ಹೇಳ್ತೀವಪ್ಪ ಅಂತಂದ್ರೆ ಆಹಾರದಲ್ಲೇ ಪೌಷ್ಟಿಕಾಂಶ ಮಗುಗ್ ಸಿಗೋ ತರ ನೋಡ್ಕೊಳ್ಳೋದೆ ಉತ್ತಮ. ತಾವು ಆಹಾರ ತಜ್ಞರು ಈ ಕಾಲುಗಳು ಸೊಟ್ಟಾಗಿರೋದನ್ನ ಬೋಲೆಗ್ಸ್ ಅಂತ ಕರೀತೀರ? ಹೌದೌದು, ಬೋಲೆಗ್ಸ್ ಡಿಫಿಷಿಯನ್ಸಿ ಆದ್ರೆ ಮಗುಗೆ ಆತರ ಆಗುತ್ತೆ, ನಡಿಯಕ್ ಆಗೋದಿಲ್ಲ, ವಕ್ರವಾಗಿ ಕಾಲು ಆತರ ಆಗ್ಬಿಡತ್ತೆ. ಆದ್ರಿಂದ ಅದು ಎಷ್ಟು ಇರ್ಬೇಕು ಆ ಏಜ್ ಅಲ್ಲಪ್ಪ ಅಂತಂದ್ರೆ ಒಂದು ದಿನಕ್ಕೆ 1000 ಮಿಲಿಗ್ರಾಮ್ ಅಷ್ಟು ನಾವು ಕ್ಯಾಲ್ಸಿಯಂ ನ ಕೊಡ್ಬೇಕಾಗತ್ತೆ. ಇತ್ತೀಚೆಗೆ ಏನು ಅಂದ್ರೆ ಒಂದು ಮಕ್ಕಳಲ್ಲಿ ಈ ಅಹಿತಕರ ತಿಂಡಿ ಅಭ್ಯಾಸಗಳು ಆಗ್ಬಿಟ್ಟಿದಾವೆ. ಇವು ಈ ಮಕ್ಕಳ ಬೆಳವಣಿಗೆ ಮೇಲೆ ಯಾವ ರೀತಿಯಾದಂತ ಒಂದು ಕೆಟ್ಟ ಪರಿಣಾಮವನ್ನ ಬೀರ್ತವೆ ಅಂತೀರಿ? ಈಗ ಏನ್ ಮಾಡ್ಬಿಡ್ತಾರಪ್ಪ ಅಂತಂದ್ರೆ ಮಗುನಾಗ ಸುಮ್ನೆ ಸೈಲೆಂಟ್ ಆಗಿ ಇರ್ಸ್ಬೇಕು, ಅಥವಾ ಈಗ ಏನೋ ಅವ್ರಿಗೆ ಅಡ್ಗೆ ಮಾಡಕ್ ಆಗಿರೋದಿಲ್ಲ, ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ ಜಾಸ್ತಿ ಈ ತರ ಜಂಕ್ ಫುಡ್ಸ್ ಕೊಟ್ಬಿಡ್ತಾರೆ. ಸೊ ಈ ಜಂಕ್ ಫುಡ್ಸ್ ಅಲ್ಲಿ ಏನಿರುತ್ತೆ ರಿಚ್ ಅಂತಂದ್ರೆ ಟೇಸ್ಟ್ ಗೆ ಅವರು ಅವು ಟೇಸ್ಟ್ ಎನ್ಹಾನ್ಸಿಂಗ್ ಹಾಕ್ತಾರೆ. ಮತ್ತೆ ಅದ್ರಲ್ಲೆಲ್ಲ ಸಾಲ್ಟ್ ಅಂಶ ಜಾಸ್ತಿ ಇರುತ್ತೆ, ಮತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಇವೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಏನ್ ಮಾಡುತ್ತೆ, ಚಿಕ್ಕ ಏಜ್ ಅಲ್ಲಿ ಮಗುಗೆ ಇವಾಗ ಒಬೆಸಿಟಿ ಅನ್ನೋದನ್ನ ನಾವು ನೋಡಬಹುದು. ಮತ್ತೆ ಅವ್ರ ಗ್ರೌತ್ ಏನಿರುತ್ತೋ ಅದು ಇರೋದಿಲ್ಲ. ಆ ಏಜ್ಗೆ ಇಷ್ಟೇ ಹೈಟ್ ಇರ್ಬೇಕು, ಇಷ್ಟೇ ತೂಕ ಇರ್ಬೇಕು ಅಂತ ಇರುತ್ತೆ, ಅದು ಮಕ್ಕಳಲ್ಲಿ ಬರೋದಿಲ್ಲ. ಆಮೇಲೆ ಚಾಕ್ಲೇಟ್ಸ್ ಹೆಚ್ಚಾಗಿ ಕೊಡೋವಂಥದ್ದು,
ಹಿಂಗ್ ಕೊಟ್ಟಾಗ ಏನಾಗುತ್ತೆ ಮಕ್ಳಿಗೆ ಹುಳುಕಲಾಗುವಂತದ್ದು ಅಥವಾ ಜಂತುಹುಳ ಅಂತ ಏನ್ ಹೇಳ್ತೀವೋ ಅದು ಜಾಸ್ತಿ ಆಗೋದು. ಅದಾದಾಗ ಏನಾಗುತ್ತೆ ನಮ್ ಬಾಡಿಯಲ್ಲಿ ನಾವ್ ಏನಾದ್ರು ಊಟ ತಗೊಂಡು ಆ ಪೌಷ್ಟಿಕಾಂಶ ತಗೋತಿದ್ರೆ ಅದು ನಮ್ ಬಾಡಿಗೆ ಸಿಗದೇ ಇರೋ ರೀತಿ ಮಾಡ್ಬಿಡುತ್ತೆ. ಈಗ ಏನಾದ್ರು ಜಂತುಹುಳ ಇತ್ತು ಅಂತಂದ್ರೆ ಪೇಷಂಟ್ ಅನಿಮಿಕ್ ಆಗೋ ಚಾನ್ಸಸ್ ಇರುತ್ತೆ, ಈ ತರ ಜಾಸ್ತಿ ಆಗುತ್ತೆ. ಆದ್ರಿಂದ ಬೆಸ್ಟ್ ಏನಪ್ಪಾ ಅಂತಂದ್ರೆ ಮಕ್ಳಿಗೆ ಸಮತೋಲನ ಆಹಾರ ಕೊಡ್ಬೇಕಾಗತ್ತೆ. ಬೆಳೆಯೋ ವಯಸ್ಸಿರುತ್ತೆ, ಯಾಕಂದ್ರೆ ಮಗು ತುಂಬಾ ಚಟುವಟಿಕೆಯಲ್ಲಿ ಭಾಗಿಗೊಳ್ಳುತ್ತೆ. ಶಾಲೆಗೆ ಹೋದಾಗ ಅಲ್ಲಿ ಆಕ್ಟಿವಿಟೀಸ್ ಮಾಡ್ಬೇಕಾಗುತ್ತೆ, ಸ್ಪೋರ್ಟ್ಸ್ ಅಂತ ಮಾಡ್ತವೆ. ಸೊ ಮನೆ ಹತ್ರ ಬಂದಾಗ್ಲೂ ಆಟ ಆಡ್ತಿರ್ತಾರೆ. ಅಂತ ಆಕ್ಟಿವಿಟಿ ಹೈಲಿ ಇನ್ವಾಲ್ವ್ ಆಗಿರೋದ್ರಿಂದ ಮಗುನು ಅವಕ್ಕೆ ಸಮತೋಲನವಾಗಿ ಆಹಾರ ಕೊಡ್ಬೇಕು. ಸಮತೋಲನ ಆಹಾರ ಅಂದ್ರೆ ಏನು? ಒಂದೇ ಊಟ ಕೊಟ್ಬಿಟ್ಟು ನಾನು ಊಟ ಕೊಡ್ತಿದ್ದೀನಿ ಅಂತ ಅನ್ನೋದಲ್ಲ. ಸಮತೋಲನ ಆಹಾರ ಅಂತಂದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ತುಂಬಾ ಇಂಪಾರ್ಟೆಂಟ್, ಪ್ರೋಟೀನ್ಸ್ ಇಂಪಾರ್ಟೆಂಟ್, ಮತ್ತೆ ಫ್ಯಾಟು ಬೇಕಿರುತ್ತಲ್ವಾ. ಸೊ ಎಲ್ಲ ಅಂಶನೂ ನಾವು ಕೊಡ್ಬೇಕಾಗತ್ತೆ. ಎಲ್ಲ ಅಂಶನೂ ಬೆಳವಣಿಗೆಗೆ ಇಂಪಾರ್ಟೆಂಟ್. ಈಗ ಮಗುಗೆ ಎನರ್ಜಿನೂ ಬೇಕಿರುತ್ತೆ, ಮಕ್ಕಳಲ್ಲಿ ಆಟ ಆಡ್ತಿರ್ತವೆ, ಬೇಗ ಅವಕ್ಕೆ ಗ್ಲೂಕೋಸ್ ಬೇಕು. ಸೊ ಅದಕ್ಕೆ ನಾವು ಕಾರ್ಬೋಹೈಡ್ರೇಟ್ಸ್ ಅಂಶನೂ ಕೊಡ್ಬೇಕು. ಸೊ ಅವು ತುಂಬಾ ಸ್ಟ್ರೆಂತ್ ಆಗಿರ್ಬೇಕು ಅಂತಂದ್ರೆ ನಾವು ಪ್ರೋಟೀನ್ಸು ಕೊಡ್ಬೇಕಾಗತ್ತೆ, ಮತ್ತೆ ಇನ್ನು ಅವಕ್ಕೆ ಮಿನರಲ್ಸು ಬೇಕಿರುತ್ತೆ. ಆದ್ರಿಂದ ಏನ್ ಮಾಡ್ಬೇಕು, ಆ ಒಂದು ಬೆಳವಣಿಗೆ ಏನಿರುತ್ತೋ ಆ ಏಜ್ ಅಲ್ಲಿ ಸಮತೋಲನ ಆಹಾರ ತರ ನಾವು ಕೊಡ್ಬೇಕು. ಜಾಸ್ತಿ ಔಟ್ಸೈಡ್ ಫುಡ್ ಕೊಡೋದಕ್ಕಿಂತ ಹೆಚ್ಚಾಗಿ ಈ ತರ ಕೊಟ್ರೆ, ಈಗ ನೋಡಿ ನೀವು ಏಜ್ಗಿಂತ ಮುಂಚೆನೆ ಎಲ್ಲರಿಗೂ ಒಬೆಸಿಟಿ ಆಗ್ತಿದ್ದಾರೆ, BP ಬರೋದಂತೆ, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಸಹ ಆಗಿದೆ. ಸ್ಕೂಲ್ ಮಕ್ಳಿಗೆನೆ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಸಹ ನಾವು ನ್ಯೂಸ್ ಅಲ್ಲೆಲ್ಲ ಕೇಳಿದೀವಿ. ಆದ್ರಿಂದ ಆದಷ್ಟು ಮನೆಯಲ್ಲೇ ಮಾಡಿರುವಂತಹ ಪದಾರ್ಥಗಳನ್ನ ಅವ್ರಿಗೆ ಕೊಡೋದು ತುಂಬಾ ಉತ್ತಮ ಆಗಿರುತ್ತೆ. ಇನ್ನು ಈ ಕಿಶೋರಾವಸ್ಥೆಯಲ್ಲಿರುವಂತ ಹೆಣ್ಮಕ್ಳಿಗೆ ಕಬ್ಬಿಣವನ್ನ ವಿಶೇಷವಾಗಿ ಕೊಡೋದಕ್ಕೆ ಮುಖ್ಯ ಕಾರಣ ಏನು ಅಂತೀರಿ? ಕಬ್ಬಿಣದು ಆ ಟೈಮಲ್ಲಿ ಏನ್ ತಕ್ಕಪ್ಪ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದ್ರೆ, ಅವರು ಆ ಪ್ಯೂಬರ್ಟಿ ಸ್ಟೇಜ್ ಏನ್ ಬಂದಿರುತ್ತೋ ಅವ್ರ ಬಾಡಿಲಿ ತುಂಬಾ ಚೇಂಜಸ್ ಇರುತ್ತೆ, ಹಾರ್ಮೋನಲ್ ಚೇಂಜಸ್. ಆ ಏಜ್ ಬಂದಾಗ ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಸರಿಯಾಗಿ ಊಟ ತಿನ್ನೋದಿಲ್ಲ ಋತುಚಕ್ರ ಆಗುವಂತಹ ಟೈಮಲ್ಲಿ. ಯಾಕಂದ್ರೆ ಆ ಪ್ಯೂಬರ್ಟಿ ಸ್ಟೇಜ್ ಬಂದಾಗ ಅವರು ಆವಾಗ ಅಡಾಪ್ಟ್ ಆಗ್ತಿರ್ತಾರೆ, ಅದಕ್ಕೆ ಅವರಲ್ಲಿ ತುಂಬಾ ಬದಲಾವಣೆ ಆಗ್ತಾನೆ ಇರುತ್ತೆ. ಆ ಟೈಮಲ್ಲಿ ಅವ್ರಿಗೆ ಈ ಮೂಡ್ ಸ್ವಿಂಗ್ ಕೂಡ ತುಂಬಾ ಚೇಂಜ್ ಆಗ್ತಿರುತ್ತೆ, ಸರಿಯಾಗಿ ಊಟ ತಿಂದೇ ಇರುವಂತದ್ದು, ಸರಿಯಾಗಿ ನೋಡ್ಕೊಳ್ದೆ ಇರೋಂಥದ್ದು. ಈ ಋತುಚಕ್ರ ಟೈಮಲ್ಲಿ ರಕ್ತಸ್ರಾವ ತುಂಬಾ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಮಕ್ಳಿಗೆ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ಏನು ಅಂತಂದ್ರೆ ಆ ಟೈಮಲ್ಲಿ ನಮ್ಗೆ ಐರನ್, ಕ್ಯಾಲ್ಸಿಯಂ ಎಲ್ಲ ಹೋಗ್ತಾ ಇರ್ತವೆ. ಅದಕ್ಕೆ ಇವಾಗ ನೀವು ತುಂಬಾ ಅಬ್ಸರ್ವ್ ಮಾಡಿರ್ಬೋದು, ಮನೆಯಲ್ಲಿ ವಯಸ್ಸಾಗಿರೋರು ಏನ್ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಅದೇ ಇವಾಗ ಬಂದಿರುವಂತ 45, 40+, 30 ಎಬ್ಬೋನೆ ಅನ್ಕೊಳ್ಳಿ. ಸೊ ಅವ್ರು ಅಷ್ಟೊಂದು ಆಕ್ಟಿವ್ ಇರೋದೇ ಇಲ್ಲ. ಯಾಕಪ್ಪ ಅಂತಂದ್ರೆ ಒಂದು ತಪ್ಪು ಮಾಡ್ಕೊಳ್ಳೋದು ಹೆಣ್ಮಕ್ಳು ಏನಂತಂದ್ರೆ, ಋತುಚಕ್ರ ಆಗುವಂತಹ ಟೈಮ್ ಅಲ್ಲಿ ಅವರು ಸರಿಯಾದಂತಹ ಪೌಷ್ಟಿಕಾಂಶನ ತಗೊಳಲ್ಲ. ಆಕ್ಚುಲ್ ಆಗಿ ಆ ಟೈಮಲ್ಲೇ ತುಂಬಾ ಚೆನ್ನಾಗಿ ನಾವು ತಗೋಬೇಕಾಗತ್ತೆ. ಐರನ್ ರಕ್ತಸ್ರಾವದಲ್ಲಿ ಹೋಗುವಂತದ್ದು, ಕ್ಯಾಲ್ಸಿಯಂ ಎಲ್ಲ ಹೋಗ್ತಿರೋದ್ರಿಂದ ಏನಾಗುತ್ತೆ, ಆ ಟೈಮಲ್ಲಿ ಅವರು ಚೆನ್ನಾಗಿ ಊಟನ ತಗೊಳ್ಳೋದ್ರಿಂದ ಇವೆಲ್ಲ ಬ್ಯಾಲೆನ್ಸ್ ಆಗುತ್ತೆ, ಅನಿಮಿಕ್ ಅನ್ನೋದು ಆಗಲ್ಲ. ಇನ್ನು ಉದ್ಯೋಗಸ್ಥರಾಗಿರುವಂತ ವಯಸ್ಕರು ಅವ್ರಿಗೆ ಸಮತೋಲನ ಆಹಾರ ಯಾಕೆ ಮುಖ್ಯ ಅಂತೀರ? ಇವಾಗ ಅವರು ಕೆಲ್ಸಕ್ಕೆ ಹೋದಾಗ ಏನಾಗುತ್ತೆ, ಸ್ಟ್ರೆಸ್ ಅಂಡರ್ ಹೋಗ್ತಾರೆ, ತುಂಬಾ ವರ್ಕ್ ಇರುತ್ತೆ ಇವಾಗೆಲ್ಲ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ, ಅವರು ಸ್ಟ್ರೆಸ್ ಹೋದಾಗ ಅವ್ರ ಬಾಡಿಲಿ ಕೆಲವೊಂದು ಟಾಕ್ಸಿಕ್ಸ್ ರಿಲೀಸ್ ಆಗ್ತವೆ, ಫ್ರೀ ರ್ಯಾಡಿಕಲ್ಸ್ ಅಂತ ನಾವ್ ಅಂತೀವಿ. ಅವು ರಿಲೀಸ್ ಆದಾಗ ಲೈಫ್ ಸ್ಟೈಲ್ ಡಿಸೀಸ್ ಅಂದ್ರೆ ಇದೇನೆ, ಹಾರ್ಟ್ ಅಟ್ಯಾಕ್, ಈ ಡಯಾಬಿಟಿಸ್. ಯಾಕಂದ್ರೆ ನಾವು ಆ ಟೈಮಲ್ಲಿ ಕೆಲವೊಮ್ಮೆ ಊಟ ತಿನ್ನೋದಿಲ್ಲ, ಕೆಲವೊಮ್ಮೆ ಸಿಕ್ಕಿದ್ನ ತಿಂತೀವಿ, ಯಾಕಂದ್ರೆ ಆ ಲೈಫ್ ಸ್ಟೈಲ್ ಹಂಗಿರುತ್ತೆ. ಬಟ್ ಆ ಏಜ್ ನವರು ಅವ್ರಿಗೆ ಎನರ್ಜಿ ಬೇಕಿರುತ್ತೆ, ಗ್ಲೂಕೋಸ್ ಬೇಕು. ಗ್ಲೂಕೋಸ್ ಬ್ರೈನ್ ಹಂಗ್ ಹೋಗಿಲ್ಲ, ಪಾಸ್ ಆಗಿಲ್ಲ ಅಂತಂದ್ರೆ ಕೆಲಸ ಮಾಡೋದಿಕ್ಕೆ ಆಗೋದಿಲ್ಲ. ಇನ್ ಕೆಲವರು ಜಾಬು ಮಾಡ್ತಾರೆ, ಹೆಲ್ತ್ ಕಂಡೀಷನ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಏನೆಲ್ಲ ಆಡ್ ಅಲ್ಲಿ ನೋಡ್ತಾರೋ ತಗೋತಿರ್ತಾರೆ. ಅಷ್ಟ್ ತಗೊಂಡ್ರು ಸಹ ಅವರಲ್ಲೂ ಸಹ ಈ ಕಾಯಿಲೆಗಳನ್ನ ಬರ್ಸ್ಕೊಂಡಿರುವಂತದ್ದು. ಈ ತರದೆಲ್ಲ ಏನ್ ತಕ್ಕಪ್ಪ ಆಗ್ತದೆ ಅಂತಂದ್ರೆ, ಮೊದಲನಿಗೆ ಸ್ಟ್ರೆಸ್ ಅಂದ್ರೆ ಅವರ ಮಾನಸಿಕ ತಣಿವು ಏನಿರುತ್ತೋ, ಇನ್ನೊಂದು ಜಾಬ್ ಮಾಡೋ ರೀತಿ, ಕುಳಿತ ಮಾಡುವಂತ ಚಟುವಟಿಕೆ ಆಗಿದ್ರೆ, ಅಥವಾ ಧೂಮಪಾನ ಸೇವನೆಯಿಂದ, ಮದ್ಯಪಾನ, ಇನ್ನು ಏನಾದ್ರೂ ಅಪಾಯಕಾರಿಯಾದ ಪದಾರ್ಥಗಳು ಸೇವನೆಯಿಂದ, ಅಥವಾ ತೀವ್ರವಾದ ವ್ಯಾಯಾಮ ಮಾಡುವಂತದ್ದು ತಪಾಸಣೆ ಇಲ್ದೆ. ಮತ್ತೆ ಇನ್ ಕೆಲವರು ನಾನು ವ್ಯಾಯಾಮ ಮಾಡ್ತಿದೀನಿ ಅಂತ ವ್ಯಾಯಾಮ ಮಾಡಕ್ಕಿಂತ ಮುಂಚೆ ಏನಾದ್ರು ಒಂದ್ ಡ್ರಿಂಕ್ ತಗೊಳ್ಳೋಂಥದ್ದು. ಇನ್ ಕೆಲವ್ರು ಏನ್ ಮಾಡ್ತಾರೆ, ನಂಗೆ ಇಷ್ಟು ಕೊಲೆಸ್ಟ್ರಾಲ್ ಇದಲ್ಲ ಅಂತ ಅಂದ್ಬಿಟ್ಟು ಫ್ಯಾಟ್ ಬರ್ನರ್ ಅಂದ್ರೆ ಆ ಕೊಬ್ನ ಕರಗಿಸುವಂತದ್ದು ಏನಾದ್ರು ಒಂದು ಟ್ಯಾಬ್ಲೆಟ್ಸ್ ಅಂತ ತಗೊಳ್ಳೋಂಥದ್ದು, ಪೌಡರ್ ತಗೊಳ್ಳೋಂಥದ್ದು, ಎನರ್ಜಿ ಡ್ರಿಂಕ್ ಅಂತ ತಗೊಳ್ಳೋಂಥದ್ದು, ಈ ತರದ್ದೆಲ್ಲ ಮಾಡ್ತಾರೆ. ಬಟ್ ಮಾಡೋರು ಏನಪ್ಪಾ ಮಾಡ್ತಾರೆ ಅಂತಂದ್ರೆ, ಏನೋ ತಪಾಸಣೆನೇ ಮಾಡಿಸ್ಕೊಳ್ಳಲ್ಲ ಅವರು.
ಈಗ ನಮ್ ದೇಹಕ್ಕೆ ಎಷ್ಟು ಬೇಕಿರುತ್ತೋ ಅಷ್ಟು ಕ್ಯಾಲೋರಿ ಮಾತ್ರ ನಾವು ಪ್ರತಿನಿತ್ಯ ಸೇವನೆ ಮಾಡ್ಬೇಕು. ಈಗ ನಾನು ಕೂತ್ಕೊಂಡು ಕೆಲಸ ಮಾಡ್ತೀನಿ ಅಂದ್ರೆ ನನ್ ಕ್ಯಾಲೋರಿ ಅಷ್ಟೊಂದು ಖರ್ಚಾಗೋದಿಲ್ಲ ನಮ್ಗೆ ಎನರ್ಜಿ ಅಂತದ್ದು. ಸ್ವಲ್ಪ ಶಕ್ತಿ ಇದ್ರೆ ಸಾಕು, ನಾವು ಕೆಲಸ ಮಾಡಬಹುದು. ಅದೇ ಇವಾಗ ಹೆವಿ ವರ್ಕರ್, ಕಲ್ಲು ಹೊಡಿಯೋರು ಇರ್ತಾರೆ, ತುಂಬಾ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಏನ್ ಬೇಕಿರುತ್ತೋ ಅವ್ರು ಪ್ರತಿನಿತ್ಯಕ್ಕೆ ಎನರ್ಜಿ, ಅದು ಕ್ಯಾಲೋರೀಸ್ ಅದು ತುಂಬಾ ಡಿಫ್ರೆಂಟ್ ಇರುತ್ತೆ. ಸೊ ಪ್ರತಿಯೊಬ್ಬರನ್ನು ಸಹ ನಾವು ನಮ್ಮ ಚಟುವಟಿಕೆಗಳನ್ನ ನೋಡ್ಕೊಂಡು ನಾವೇನ್ ಮಾಡ್ಬೇಕು, ಎಷ್ಟು ನಮ್ಗೆ ಆ ದಿನಕ್ಕೆ ಬೇಕಿರುತ್ತೋ ಕ್ಯಾಲೋರೀಸ್ ನಾವು ಅಷ್ಟೇ ಆಹಾರ ಸೇವನೆಯನ್ನ ಮಾಡ್ಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ, ನಮ್ಗೆ ಕಾಯಿಲೆ ಅನ್ನೋದು ಅಷ್ಟು ಬೇಗ ಬರೋದಿಲ್ಲ. ಫುಡ್ ಇಸ್ ಅ ಮೆಡಿಸಿನ್. ಅದು ಆಕ್ಚುಲಿ ಹೇಗ್ ನಾವು ಆಹಾರ ತಗೋತೀವೋ ಹಾಗೆ ನಾವು ಆದಷ್ಟು ನೋಡ್ಕೋಬಹುದು ನಮ್ಮ ಆರೋಗ್ಯನ. ನಾವು ಆದಷ್ಟು ಮನೇಲೇ ಮಾಡಿದಂತಹ ಆಹಾರನ ಸೇವನೆ ಮಾಡೋದ್ರಿಂದ ಉತ್ತಮವಾಗಿ ನಾವು ದೀರ್ಘಕಾಲ ಸ್ವಲ್ಪ ಏನು ಬರ್ದೇ ಇರೋ ರೀತಿ ನೋಡ್ಕೊಂಡು ನಾವು ಇರಬಹುದು. ಈಗ ಮುಖ್ಯವಾಗಿ ಯುವಜನರಿಗೆ ಏನು ಕಿವಿ ಮಾತನ್ನ ಹೇಳೋದಕ್ಕೆ ಬಯಸ್ತೀರಾ? ಯುವ ಜನಕ್ಕೆ ನಾನು ಕಿವಿ ಮಾತು ಹೇಳೋದು ಏನಪ್ಪಾ ಅಂತಂದ್ರೆ, ಮೊದ್ಲಿಗೆ ನೀವು ತಪಾಸಣೆ ಮಾಡಿಸ್ಕೊಳ್ಳಿ, ಆರೋಗ್ಯ ತಪಾಸಣೆ. ಹೌದು, ನಿಮ್ದು ಬ್ಲಡ್ ಅಲ್ಲಿ ಲಿಪಿಡ್ ಎಷ್ಟಿದೆ, ನಿಮ್ಗೆ ಏನ್ ಕೊರತೆ ಇದೆ, ಆ ಕೊರತೆನ ಆದಷ್ಟು ಆಹಾರದಿಂದನೇ ಸೇವನೆ ಮಾಡಿ ನೀವು ಅದು ಸಿಗೋ ತರ ನೋಡ್ಕೋಬೇಕು. ಈಗ ನನ್ ಲಿಪಿಡ್ ಪ್ರೊಫೈಲ್ ಅಲ್ಲಿ ನಂಗೆ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಬಂತು ಅಂತ ಅನ್ಕೊಳ್ಳಿ, ಅದನ್ನ ನಾನು ಹೇಗೆ ಕಡಿಮೆ ಮಾಡ್ಕೋಬೇಕು, ಯಾವ ತರ ಫುಡ್ ಹ್ಯಾಬಿಟ್ ನ ನಾನು ಫಾಲೋ ಅಪ್ ಮಾಡ್ಬೇಕು, ಆಮೇಲೆ ನನ್ನ ಬಾಡಿ ತೂಕಕ್ಕೆ ನಾನು ಎಷ್ಟು ಎಕ್ಸರ್ಸೈಸ್ ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಆಹಾರ ಸೇವನೆ ಅಷ್ಟೇ ನಾನು ಎಷ್ಟು ತಿಂತಿದ್ದೀನಿ, ನಾನು ಎಷ್ಟು ಯುಟಿಲೈಸ್ ಮಾಡ್ಕೋತಿದೀನಿ ಅಂತ ನೋಡ್ಕೊಂಡು ಮಾಡ್ಬೇಕು. ಮತ್ತೆ ಈ ಏನೆಲ್ಲ ಮಾರ್ಕೆಟ್ ಅಲ್ಲಿ ಸಿಗುವಂತ ಪದಾರ್ಥಗಳಿಂದ ಸಪ್ಲಿಮೆಂಟ್ಸ್ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಈಗ ಪ್ರೋಟೀನ್ ಬೇಕು ಅಂತಂದ್ರೆ ನೀವು ಮೊಟ್ಟೆ ತಿನ್ನಿ, ವೆಜಿಟೇರಿಯನ್ ಆಯ್ತು ಅಂತಂದ್ರೆ ಮೊಳಕೆ ಕಾಳು ಮಾಡ್ಕೊಂಡು ತಿನ್ನುವಂಥದ್ದು, ಕಾಳುಗಳು ತಿನ್ನುವಂಥದ್ದು, ಪ್ರೋಟೀನ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅದನ್ನ ಸೇವನೆ ಮಾಡಿ. ಇನ್ನು ಗರ್ಭಿಣಿ ಮಹಿಳೆಯರು ಮತ್ತು ಹಾಲನ್ನ ಉಣಿಸುವಂತ ತಾಯಂದಿರು ಹೆಚ್ಚುವರಿ ಪೌಷ್ಟಿಕಾಂಶಗಳನ್ನ ತೆಗೆದುಕೊಳ್ಬೇಕಾದಂತ ಅವಶ್ಯಕತೆ ಏನು ಅಂತೀರಿ? ಈ ಟೈಮಲ್ಲಿ ಯಾಕಪ್ಪ ಅಂತಂದ್ರೆ ಮಗು ಬೆಳವಣಿಗೆ ಆಗುತ್ತಲ್ವಾ, ಸೊ ಗರ್ಭಿಣಿ ಆದವ್ರು ಏನ್ ಮಾಡ್ಬೇಕು, ಅವ್ರು ಏನ್ ಊಟ ತಗೋತಾರೋ ಅದು ಮಗುಗೆ ತಲುಪ್ತಿರತ್ತೆ. ಆ ಟೈಮಲ್ಲೂ ತಾಯಿ ಆದವಳು ತುಂಬಾ ಶುದ್ಧೀಕರಿಸಿದಂತಹ ಪದಾರ್ಥಗಳನ್ನ ತಗೋಬೇಕು. ಈ ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಹಾಲನ್ನ ಕಾಯಿಸಿರಲ್ಲ, ಏನಿರೋದಿಲ್ಲ, ಹಂಗೆ ಡೈರೆಕ್ಟ್ ಆಗಿ ಕುಡಿಯುವಂತದ್ದು. ಅವಾಗ ಏನಪ್ಪ ಆಗತ್ತಂದ್ರೆ ಹಾನಿಕರ ಬ್ಯಾಕ್ಟೀರಿಯಾಗಳಿರುತ್ತೆ, ಅವು ದೇಹದಲ್ಲಿ ಪ್ರವೇಶ ಮಾಡುತ್ತೆ, ಮತ್ತೆ ತಾಯಿ ಮತ್ತು ಗರ್ಭದಲ್ಲಿರುವ ಮಗುವಿಗೆ ಗಂಭೀರವಾದ ಅಪಾಯ ಉಂಟು ಮಾಡಬಹುದು. ಗರ್ಭಪಾತ ಆಗ್ಬಹುದು, ಅಥವಾ ಮರಣಜನಿತ ಶಿಶು ಆಗ್ಬೋದು, ಮುಂಚೆ ಡೆಲಿವರಿ ಆಗುವಂತದ್ದು, ಅಥವಾ ತೀವ್ರವಾದಂತಹ ಸೋಂಕು. ಸೊ ಈ ತರ ಆಗುತ್ತೆ. ಆದ್ರಿಂದ ಗರ್ಭಾವಸ್ಥೆಯಲ್ಲಿರುವಂತ ತಾಯಿ ಏನ್ ಆಹಾರ ತಗೋತೊಳೋದು ಶುದ್ಧಕರವಾಗಿ ಇರ್ಬೇಕು. ಇಲ್ಲಾಂದ್ರೆ ಹುಟ್ಟ ಮಗು ಏನಾದ್ರು ಒಂದು ಕೊರತೆಯಿಂದ ಹುಟ್ಟಬಹುದು. ಸರಿಯಾಗಿ ಈಗ ಪ್ರೋಟೀನ್ ಅಂಶ ತಾಯಿ ತಗೊಂಡಿಲ್ಲ ಅನ್ಕೊಳ್ಳಿ, ಸೊ ಏನಾಗುತ್ತೆ, ಮಗು ಆ ಏಜ್ಗೆ ಎಷ್ಟು ಬೇಕಿರುತ್ತೋ ಅಷ್ಟು ಹೈಟ್ ಬೆಳೆದೇ ಇರಬಹುದು, ಮತ್ತೆ ಅದಕ್ಕೆ ಬ್ರೈನ್ ಡೆವಲಪ್ಮೆಂಟ್ ಆಗದೆ ಇರಬಹುದು. ಈ ತರದೆಲ್ಲ ಕಾಂಪ್ಲಿಕೇಶನ್ಸ್ ತುಂಬಾ ಆಗತ್ತೆ. ಆಮೇಲೆ ಅದಾದ್ಮೇಲೂ ಸಹ ತಾಯಿ ಹಾಲ್ನ ಉಣ್ಸಕ್ ಶುರು ಮಾಡ್ತಾಳೆ, ಅವಾಗೆಲ್ಲ ತಿಂದಾಗ ಏನ್ ಎನರ್ಜಿ ಸ್ಟೋರ್ ಆಗಿರುತ್ತೋ ಅದು ಮಗುಗೆ ತಲುಪುತ್ತೆ ಯಾವಾಗ ಡೆಲಿವರಿ ಆದ್ಮೇಲೆ. ಹಾಗಾಗಿ ಅವಳು ಏನ್ ಆಹಾರ ಸೇವನೆ ಮಾಡ್ತಾಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೆಲವೊಂದ್ ಮಂತ್ ಅಲ್ಲಿ ಡಾಕ್ಟ್ರು ಎಲ್ಲ ಬ್ಲಡ್ ಚೆಕಪ್ ಎಲ್ಲ ಮಾಡಿದಾಗ ಐರನ್ ಅಂಶ ಕಮ್ಮಿ ಇತ್ತು ಅಂದ್ರೆ ಟ್ಯಾಬ್ಲೆಟ್ಸ್ ಬರೆಯುವಂತದ್ದು, ಫೋಲಿಕ್ ಆಸಿಡ್ ಕೊಡುವಂತದ್ದು, ಈ ತರ ಸಪ್ಲಿಮೆಂಟ್ಸ್ ಮೂಲಕ ಕೊಡ್ತಿರ್ತಾರೆ. ಅವಾಗ ಏನಾಗುತ್ತೆ, ಚೆನ್ನಾಗಿ ನಾವು ಪೌಷ್ಟಿಕಾಂಶ ಎಷ್ಟು ಬೇಕಿರುತ್ತೋ ಅಷ್ಟು ಅಗತ್ಯವಾದಷ್ಟು ನಾವು ಪೂರೈಸಿದಾಗ ಏನಾಗತ್ತೆ, ಮಗು ಹುಟ್ತಾ ಯಾವುದೇ ತರಹ ಸೋಂಕಿಂದಾಗ್ಲಿ ಅಥವಾ ಮರುಜನಿತವಾಗಿ ಅಂದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಏನು ಆಗುತ್ತೆ, ತುಂಬಾ ಚೆನ್ನಾಗಿ ಹುಟ್ಟುತ್ತೆ. ಇನ್ನು ಮುಖ್ಯವಾಗಿ ಈ ಜೀವನ ಶೈಲಿ ಕಾಯಿಲೆಗಳು ಅಂತ ನಾವು ಏನು ಕೇಳ್ತಾ ಇದ್ದೀವಿ, ಇವುಗಳನ್ನ ತಡೆಗಟ್ಟೋದ್ರಲ್ಲಿ ಈ ಆಹಾರದಲ್ಲಿರುವಂತ ನಾರು ಹೇಗೆ ಸಹಾಯ ಮಾಡುತ್ತೆ ಅಂತೀರಿ? ಸರಿಯಾಗಿ ನಾವು ತಿಂದಿದ್ದು ಚೆನ್ನಾಗಿ ಅದು ಜೀರ್ಣ ಆಗಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ನಮ್ಗೆ ಕಾಯಿಲೆ ಬರುವಂತ ಜಾಸ್ತಿ ಆಗಿರುತ್ತೆ. ಮೊದಲನೇದಾಗಿ ನಾರಿನಾಂಶ ಇಲ್ಲ ಅಂತಂದ್ರೆ ಮಲಬದ್ಧತೆ ಆಗುತ್ತೆ. ಕೆಲವ್ರಿಗೆ ಊಟ ತಿನ್ಬೇಕಾದ್ರೆ ಅನ್ನ ತಿನ್ನೋದಕ್ಕೆ ಪ್ರಿಫರ್ ಮಾಡಲ್ಲ, ಚಪಾತಿ ಇದ್ರೆ ಚೆನ್ನಾಗಿರ್ತಿತ್ತು, ಏನಾದ್ರು ರೊಟ್ಟಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಸೊ ಈ ನಾರಿನಾಂಶ ಎಷ್ಟು ಪ್ರಾಮುಖ್ಯ ಇದೆ ಅಂತಂದ್ರೆ, ಈಗ ಅನ್ನ ನಾನು ತುಂಬಾ ಪಾಲಿಶ್ ಮಾಡಿದಾಗ ಏನಾಗ್ಬಿಡುತ್ತಪ್ಪ, ಅಲ್ಲಿರುವಂತ ಹೊಟ್ಟು ಏನಿರುತ್ತೋ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಕೆಲವೊಂದು ಈಗ ನಾವು ಚಪಾತಿ ತಿನ್ನೋದ್ರೆ ನಂಗೆ ಶುಗರ್ ಇದೆ, ನಾನು ಚಪಾತಿ ತಿಂತೀನಿ ಅಂತ ಅಂತಾರೆ. ಏನಪ್ಪಾ ಡಿಫ್ರೆನ್ಸ್ ಇದೆ ಅನ್ನ ತಿನ್ನೋದಕ್ಕೂ ಚಪಾತಿಗೂ ಅಂದ್ರೆ, ಕಾರ್ಬೋಹೈಡ್ರೇಟ್ಸ್ ಏನ್ ಜಾಸ್ತಿ ಇರುತ್ತೋ ಬ್ಲಡ್ಗೆ ಗ್ಲೂಕೋಸ್ ಬೇಗ ಪಾಸ್ ಆಗೋದ್ರಿಂದ ಏನಾಗುತ್ತೆ, ಸ್ಪೈಕ್ ಆಗ್ಬಿಡುತ್ತೆ. ಅದೇ ನೀವು ಏನಾದ್ರೂ
ಈ ನಾರಂಶ ಅಂತಹ ಏನಾದ್ರೂ ನಿಮ್ಮ ಆಹಾರದಲ್ಲಿ ನೀವು ಸೇವನೆ ಮಾಡಿದ್ರಿ ಅನ್ಕೊಳ್ಳಿ, ಈ ನಾರ್ ಏನ್ ಮಾಡುತ್ತೆ, ಅದು ಬೇಗ ಗ್ಲೂಕೋಸು ಬ್ಲಡ್ ಹೋಗದೆ ಇರೋ ರೀತಿ ಮಾಡುತ್ತೆ. ಅಂದ್ರೆ ಹೋಗುತ್ತೆ, ನಿಧಾನವಾಗಿ ಹೋಗುತ್ತೆ. ಆಗೇನಾಗತ್ತೆ, ನಮ್ಗೆ ಗ್ಲೂಕೋಸ್ ಸ್ಪೈಕ್ ಆಗೋದಿಲ್ಲ, ಬ್ಯಾಲೆನ್ಸ್ ಆಗುತ್ತೆ. ಕ್ರಮೇಣ ನಿಧಾನಕ್ಕೆ ಆಗೋದು. ಈಗ ನಾವು ಕ್ಯಾರೆಟ್ ತಿನ್ನೋವಂಥದ್ದು, ಸೇಬಣ್ಣು ತಿನ್ನುವಂಥದ್ದು, ಇದರಲ್ಲಿರುವಂತಹ ನಾರಿನಂಶ ನಮ್ಗೆ ಗ್ಲೂಕೋಸ್ ನ ಸ್ಪೈಕ್ ಮಾಡೋದಕ್ಕೆ ಬಿಡೋದಿಲ್ಲ. ಅಂದ್ರೆ ಬ್ಲಡ್ ಒಳಗೆ ನಿಧಾನ ಕಳಿಸುತ್ತೆ, ಬೇಗ ಕಳ್ಸಲ್ಲ ಅಂತ ನಾನು ಹೇಳ್ಬೋದು. ಇನ್ ಕೆಲವೊಂದು ನಾರುಗಳಿರುತ್ತೆ. ಈಗ ನಾವು ಕುಟ್ಟಿದಂತ ಅಕ್ಕಿ ತಿನ್ನೋದು, ಅಂದ್ರೆ ಬ್ರೌನ್ ರೈಸ್ ಅಂತ, ಅದಂದ್ರೆ ಪಾಲಿಶ್ ಮಾಡಿಸ್ತಾ ಇರೋಂಥದ್ದು, ಮತ್ತೆ ಗೋಧಿ, ಮತ್ತೆ ಸಂಪೂರ್ಣ ಕಾಳುಗಳು, ಅದೇ ಪಾಲಿಶ್ ಮಾಡಿಸ್ಕೊಂಡು ಬರುತ್ತಲ್ಲ ಅಂತದಲ್ಲ. ಅದ್ರಲ್ಲಿರುವಂತಹ ಈ ನಾರಿನಾಂಶ, ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಅಂತ ಏನಿರುತ್ತೋ ಅದನ್ನದು ತಡೆಗಟ್ಟುತ್ತೆ. ಆಮೇಲೆ ನಮ್ಮಲ್ಲಿ ಈಗ ಸ್ಟೂಲ್ಸ್ ಕ್ಲೀನ್ ಆಗಿ ಪಾಸ್ ಆಗುತ್ತೆ ಈ ನಾರಿನಾಂಶ ಏನಾದ್ರು ಜಾಸ್ತಿ ಇತ್ತು ಅಂದ್ರೆ. ಹಾಗಾಗಿ ನಮ್ಗೆ ಕೋಲನ್ ಕ್ಯಾನ್ಸರ್ ಅನ್ನೋದಾಗ್ಲಿ ಏನು ಬರೋದಿಲ್ಲ. ರೋಗ ನಿರೋಧಕ ಶಕ್ತಿ ಕೂಡ ಉತ್ತಮವಾಗಿರುತ್ತೆ. ಉತ್ತಮವಾಗುತ್ತೆ. ಇನ್ನು ನಮ್ಮ ಹಿರಿಯ ನಾಗರಿಕರಿಗೆ ಸುಲಭವಾಗಿ ಜೀರ್ಣವಾಗುವಂತ ಆಹಾರ ಯಾಕಾಗಿ ಮುಖ್ಯ ಅಂತೀರಿ? ವಯಸ್ಸಾದವ್ರಿಗೆ ತುಂಬಾ ಮುಖ್ಯ ಸೂಕ್ಷ್ಮವಾದ ಆಹಾರ ಎಂತಕಪ್ಪ ಅಂತಂದ್ರೆ, ಆ ವಯಸ್ಸಲ್ಲಿ ತುಂಬಾ ಬಾಯಾರಿಕೆ ಆಗ್ತಿರುತ್ತೆ, ದಣಿತಿರ್ತಾರೆ. ಈಗ ಲಾಲರಸ, ಜಠರ ರಸ ಅದು ಪ್ರೊಡ್ಯೂಸ್ ಆಗದೆ ಇರೋವಂಥದ್ದು. ಈಗ ನಮ್ದು ಜೀರ್ಣಕ್ರಿಯೆ ಶುರು ಆಗದ್ದೇ ಬಾಯಿಂದ. ಫಸ್ಟ್ ನಾವೇನ್ ಊಟ ತಿಂತೀವೋ ಬಾಯಿಂದ ಫಸ್ಟ್ ನಾವು ಹೊಗಿತೀವಿ ಚೆನ್ನಾಗಿ, ಅಲ್ಲಿಂದಾನೇ ಅದು ಶುರು ಆಗ್ತದೆ. ಸೊ ಅದಕ್ಕೆ ಲಾಲರಸ ಬೇಕೇ ಬೇಕಲ್ವಾ ನಾವು ತಿಂದಾಗ. ಆಮೇಲೆ ಇನ್ನೊಂದು, ಆ ಏಜ್ ಅಲ್ಲಿ ಕೆಲವರಿಗೆ ಹಲ್ ಬಿದ್ದೋಗಿರುವಂತದ್ದಾಗಿರ್ಬಹುದು, ದವಡೆ ಹಲ್ಲು ಇಲ್ದೇ ಇರುವಂತದ್ದು, ಅವ್ರು ಅವಾಗ ಚೆನ್ನಾಗಿ ಅದನ್ನ ಅಗಿಯೋದಿಕ್ ಆಗೋದಿಲ್ಲ. ಅದಾದ್ಮೇಲೆ ಅವರಿಗೆ ಎನ್ಸೈಮ್ಸ್ ಗಳು ಕಮ್ಮಿ ಆಗ್ಬಿಡುತ್ತೆ. ನಾವೇನು ತಿಂತಿರ್ತೀವೋ ಅದು ಈಗ ತಿಂದ ತಕ್ಷಣ ಬಾಯಲ್ಲಿ ಲಾಲಾರಸ ಜೊತೆ ಮಿಕ್ಸ್ ಆಗಿ ಮತ್ತೆ ಜಠರ ರಸ ಅಂದ್ರೆ ಜಠರಕ್ಕೆ ಹೋದಾಗ ಅಲ್ಲಿ ಆಗುವಂತಹ ಒಂದು ಜೀರ್ಣಕ್ರಿಯೆ ಏನಿರುತ್ತೋ ಅದಕ್ಕೆ ನಮ್ಗೆ ಕೆಲವೊಂದು ಎನ್ಸೈಮ್ಸ್ ಬೇಕಿರುತ್ತೆ. ಆ ಎನ್ಸೈಮ್ಸ್ ಸಹ ಆ ಏಜ್ ಗ್ರೂಪ್ ಅಲ್ಲಿ ವಯಸ್ಸು ಆಗ್ತಾ 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 ಕಡಿಮೆ ಆಗಿರುತ್ತೆ. ಆದ್ರಿಂದ ಏನಾಗುತ್ತೆ, ಅವ್ರು ತಿಂದಿದ್ನ ಜೀರ್ಣ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಆ ಏಜ್ ಬಂದ್ಮೇಲೆ ನಾವು ಊಟ ಹೇಗಪ್ಪ ಕೊಡ್ಬೇಕು ಅಂತಂದ್ರೆ ತುಂಬಾ ಮೃದುವಾಗಿರ್ಬೇಕು, ಚೆನ್ನಾಗಿ ಬಾಯ್ಲ್ ಮಾಡಿ ಕೊಡ್ಬೇಕು ಅವ್ರಿಗೆ. ಆಮೇಲೆ ಶುಗರ್ ಜಾಸ್ತಿ ಕೊಡ್ಬಾರ್ದು. ಸೊ ವಯಸ್ಸಾಗ್ತಾ ಆಗ್ತಾ ಅವ್ರಿಗೆ ಕಾಯಿಲೆ ಬರುವಂತದ್ದು ಸಹ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ನಾವು ನೋಡ್ಕೊಂಡು ಕೊಡ್ಬೇಕು. ಆಮೇಲೆ ಅವ್ರಿಗೆ ಮಸಲ್ ಲಾಸು ಸಹ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಹಂಗಾಗಿ ನಾವು ಅವ್ರಿಗೆ ಪ್ರೋಟೀನ್ಸ್ ಸಹ ನೋಡ್ಕೊಂಡು ಹೋಗ್ಬೇಕು. ಈಗ ವಯಸ್ಸಾದವ್ರು ನೋಡಿರ್ತೀವಲ್ಲ, ಅವ್ರಿಗೆ ಎಷ್ಟು ಮಸಲ್ ಲಾಸ್ ಆಗ್ಬಿಟ್ಟಿರುತ್ತೆ. ಸೊ ಆ ಏಜ್ಗೆ 60+ ಏನ್ ಇರ್ತಾರೋ ಅವ್ರಿಗೆ ನಾವು ನೋಡ್ಕೊಂಡು ಕೊಡ್ಬೇಕಾಗತ್ತೆ ಆಹಾರನ. ಅದು ಈಸಿಯಾಗಿ ಅವ್ರಿಗೆ ಡೈಜೆಸ್ಟ್ ಆಗ್ಬೇಕು. ಆದ್ರೆ ನಾವು ಕೊಡುವಂತ ಒಂದೊಂದು ಸ್ಪೂನ್ ಅಲ್ಲೂ ಸಹ ಪೌಷ್ಟಿಕಾಂಶ ತುಂಬಾ ಇರ್ಬೇಕು. ಅಂದ್ರೆ ನ್ಯೂಟ್ರಿಯನ್ ಡೆನ್ಸ್ ಫುಡ್ಸ್ ಆಗಿ ನಾವು ಅದನ್ನ ಕೊಡ್ಬೇಕಾಗತ್ತೆ. ಆಮೇಲೆ ಆ ಏಜ್ ಅವ್ರಿಗೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ, ವೈಟಮಿನ್ ಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಏಜ್ ಆಗ್ತಾ ಆಗ್ತಾ ಮೂಳೆ ಸವೆತ ಆಗ್ತಿರುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಅವರು ವೀಕ್ ಇತ್ತು, ಕ್ಯಾಲ್ಸಿಯಂ ಕಮ್ಮಿ ಇತ್ತು, ಮಂಡಿ ನೋವು ಈ ತರದೆಲ್ಲ ಬರ್ತಿದೆ ಅಂತಂದ್ರೆ ಡಾಕ್ಟರ್ ಹತ್ರ ತಪಾಸಣೆ ಮಾಡಿಸ್ಕೊಂಡು ಪ್ರತಿನಿತ್ಯ ಅವ್ರು ಏನ್ ಆಹಾರ ಸೇವನೆ ಇರುತ್ತೋ ಕ್ಯಾಲ್ಸಿಯಂ ಜಾಸ್ತಿ ಇರುವಂತಹ ಆಹಾರಗಳನ್ನ ಕೊಡುವಂತದ್ದು. ಆಮೇಲೆ ಅವರಿಗೆ ವೈಟಮಿನ್ ಡಿ ಅಂದ್ರೆ ಬಿಸಿಲಲ್ಲಿ ಸ್ವಲ್ಪ ವಾಕಿಂಗ್ ಆತರ ಮಾಡುವಂತ ರೆಕಮೆಂಡೇಶನ್ ಕೊಡುವಂತದ್ದು, ಈ ತರ ಮಾಡ್ಬೇಕು. ಮತ್ತೆ ಅವ್ರಿಗೆ ಇಮ್ಯುನಿಟಿ ಸಹ ಕಮ್ಮಿ ಆಗ್ಬಿಟ್ಟಿರುತ್ತೆ. ಹಾಗೆ ಆಹಾರದಲ್ಲಿ ಅವ್ರಿಗೆ ಇಷ್ಟು ತಲುಪಿಸುವಂತಹ ಆಹಾರ ನಾವು ಸೂಕ್ತವಾಗಿ ಕೊಡ್ಬೇಕಾಗತ್ತೆ, ನೋಡ್ಕೊಂಡು ಕೊಡ್ಬೇಕು. ಆತ್ಮೀಯ ಕೇಳಿಗರೆ, ತಮಗೆ ಈ ಆಹಾರ ಮತ್ತು ಪೌಷ್ಟಿಕತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಸುಕ್ತಿಜಾ MP ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7676427742. ತುಂಬ ಸಂತೋಷ ಡಾಕ್ಟರ್ ಸುಕ್ತಿಜಾ ಅವರೇ, ತಾವಿದುವರೆಗೂ ವಿವಿಧ ವಯೋಮಾನದವರಿಗೆ ಆಹಾರ ಕ್ರಮವನ್ನು ನಾವು ಯಾವ ರೀತಿ ಅನುಸರಿಸಬೇಕಾಗತ್ತೆ, ಏನೇನು ಆಹಾರವನ್ನು ಅವರಿಗೆ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಶ್ರೋತೃಗಳೇ, ಇದುವರೆಗೆ ಪೋಷಣಾ ಸಪ್ತಾಹದ ಸಂದರ್ಭದಲ್ಲಿ ವಿವಿಧ ವಯೋಮಾನದವರಿಗೆ ಆಹಾರ ಕ್ರಮ ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೋಷಣಾ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕ್ತಿಜಾ MP ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.